ಎಲ್ಲರಿಗೂ ನಮಸ್ಕಾರ. ಕರುನಾಡ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು 3ನೇ ತರಗತಿ ಸವಿಗನ್ನಡ ಭಾಗ 2ರ ಪ್ರಶ್ನೋತ್ತರವನ್ನು ತಿಳಿಯೋಣ. ಪಾಠ 11 ಜಾತ್ರೆ. ಅಭ್ಯಾಸ. ಒಂದು ವಾಕ್ಯದಲ್ಲಿ ಉತ್ತರಿಸು. 1. ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು? ಉತ್ತರ: ರಥಬೀದಿಯು ತಳಿರು ತೋರಣ, ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಪ್ರಶ್ನೆ ಸಂಖ್ಯೆ 2. ಕಂಸಾಳೆ ಎಂದರೇನು? ಉತ್ತರ: ಕಂಸಾಳೆ ಎಂದರೆ ಕಂಚಿನ ತಾಳ. 3. ದೇವರಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ದೇವರಗುಡ್ಡರು ಎಂದು ಕಂಸಾಳೆ ನೃತ್ಯದವರನ್ನು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 4. ಡೊಳ್ಳು ಎಂದರೇನು? ಉತ್ತರ: ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮವಾದ್ಯ. ಪ್ರಶ್ನೆ ಸಂಖ್ಯೆ 5. ಡೊಳ್ಳು ಕುಣಿತದವರು ಯಾರ ಭಕ್ತರು? ಉತ್ತರ: ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು. ಪ್ರಶ್ನೆ ಸಂಖ್ಯೆ 6. ರಂಗಸ್ಥಳ ಎಂದರೇನು? ಉತ್ತರ: ಬಣ್ಣದ 4 ಕಂಬಗಳಿಂದ ಸಿಂಗರಿಸಿದ ಎತ್ತರವಾದ ಜಾಗವೇ ರಂಗಸ್ಥಳ. ಪ್ರಶ್ನೆ ಸಂಖ್ಯೆ 7. ಯಾರನ್ನು ಭಾಗವತರೆಂದು ಕರೆಯುತ್ತಾರೆ? ಉತ್ತರ: ಜಾಗಟೆ ಹಿಡಿದು ಧ್ವನಿಯೆತ್ತಿ ಹಾಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ. 2-3 ವಾಕ್ಯಗಳಲ್ಲಿ ಉತ್ತರಿಸು. 1. ಬೀಸು ಕಂಸಾಳೆ ಎಂದರೇನು? ಉತ್ತರ: ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು. ಪ್ರಶ್ನೆ ಸಂಖ್ಯೆ 2. ಕಂಸಾಳೆಯವರು ಹಾಡುತ್ತಾ ಹೇಗೆ ನರ್ತಿಸುತ್ತಾರೆ? ಉತ್ತರ: ಕಂಸಾಳೆಯವರು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 3. ಡೊಳ್ಳು ಕುಣಿತವನ್ನು ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ? ಉತ್ತರ: ಡೊಳ್ಳು ಕುಣಿತವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಪ್ರಶ್ನೆ ಸಂಖ್ಯೆ 4. ಯಕ್ಷಗಾನ ಬಯಲಾಟ ಎಂದರೇನು? ಉತ್ತರ: ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ. ಪ್ರಶ್ನೆ ಸಂಖ್ಯೆ 5. ಯಕ್ಷಗಾನ ಬಯಲಾಟದ ಮುಖ್ಯ ಅಂಶಗಳಾವುವು? ಉತ್ತರ: ಯಕ್ಷಗಾನ ಬಯಲಾಟದ ಮುಖ್ಯ ಅಂಶಗಳು ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬು. 1. ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಹೋದರು. 2. ಜಾತ್ರೆಯಲ್ಲಿ ನೋಡಿದ್ದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು. 3. ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಶ್ರೀದೇವಿ ಮಹಾತ್ಮೆ. 4. ಜಾತ್ರೆಯಲ್ಲಿ ಭಕ್ತರು ರಥ ಎಳೆಯುತ್ತಿದ್ದರು. ಹೊಂದಿಸಿ ಬರೆ. ಡೊಳ್ಳು ಕಂಸಾಳೆ ಯಕ್ಷಗಾನ. ಅದರಲ್ಲಿ ಡೊಳ್ಳು ಅನ್ನುವಂಥದ್ದು ಚರ್ಮವಾದ್ಯ, ಕಂಸಾಳೆ ಅನ್ನುವಂಥದ್ದು ತಾಳವಾದ್ಯ, ಯಕ್ಷಗಾನಕ್ಕೆ ಚಂಡೆ. ನಂತರ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. 1. ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು. ಈ ಮಾತನ್ನು ತಾತ ಹೇಳಿದರು, ರಾಜುವಿಗೆ ಹೇಳಿದರು. ಪ್ರಶ್ನೆ ಸಂಖ್ಯೆ 2. ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು? ಉತ್ತರ: ಈ ಮಾತನ್ನು ರಾಜು ಹೇಳಿದನು, ತಾತನಿಗೆ ಹೇಳಿದನು. ಈ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು. 1. ಕುತೂಹಲ. ಅವನ ಕಣ್ಣಲ್ಲಿ ಹೊಸ ವಿಷಯ ತಿಳಿದುಕೊಳ್ಳಲು ಕುತೂಹಲ ತುಂಬಿತ್ತು. 2.
ಬಾರಿಸು. ಶಾಲೆಯ ಗಂಟೆ ಬಾರಿಸಿತು. 3. ಭಿನ್ನ ಭಿನ್ನ. ಮಾರುಕಟ್ಟೆಯಲ್ಲಿ ಭಿನ್ನ ಭಿನ್ನ ರೀತಿಯ ಹಣ್ಣುಗಳಿವೆ. 4. ಅಭಿನಯ. ಆ ನಟನ ಅಭಿನಯ ಪ್ರೇಕ್ಷಕರ ಮನ ಗೆದ್ದಿತು. ನಂತರ ಆ ಇಲ್ಲಿನ 3 ಮನೆಗಳಲ್ಲಿರುವ ಪದಗಳನ್ನು ಅನುಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯವನ್ನು ಬರೆ. ಇಲ್ಲಿ ಮೊದಲನೆಯದು ನೀವು ಊರಿಗೆ ಬನ್ನಿ. ಎರಡನೆಯದು ರಾಜು ಊರಿಗೆ ಬಂದನು. 3. ಕಮಲ ಊರಿಗೆ ಬಂದಳು. 4. ಅವರು ಊರಿಗೆ ಬಂದರು. 5. ಅದು ಊರಿಗೆ ಬರುತ್ತದೆ. ಭಾಷಾಭ್ಯಾಸ. ಇಲ್ಲಿ ಕೊಟ್ಟಿರುವ ವಿವರವು ನಡೆದು ಹೋಗಿರುವ ಘಟನೆಯದ್ದಾಗಿದೆ. ಅಡಿಗೆರೆ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯನ್ನು ಬದಲಿಸಿ ಬರೆ. ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು. ಸ್ಪರ್ಧೆಯಲ್ಲಿ ಗೆದ್ದನು. ಅವನಿಗೆ ಬಹುಮಾನ ನೀಡಿದರು. ರಾಜು ಬಹುಮಾನ ಪಡೆದುಕೊಂಡನು. ಜನರು ಚಪ್ಪಾಳೆ ತಟ್ಟಿದರು. ರಾಜು ಸಂತೋಷದಿಂದ ನಕ್ಕನು. ಉತ್ತರ: ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು. ಸ್ಪರ್ಧೆಯಲ್ಲಿ ಗೆಲ್ಲುವನು. ಅವನಿಗೆ ಬಹುಮಾನ ನೀಡುವರು. ರಾಜು ಬಹುಮಾನ ಪಡೆದುಕೊಳ್ಳುವನು. ಜನರು ಚಪ್ಪಾಳೆ ತಟ್ಟುವರು. ರಾಜು ಸಂತೋಷದಿಂದ ನಗುವನು. ಇದಿಷ್ಟು ಇದಕ್ಕೆ ಉತ್ತರ. ಇಂದು ನಾವು ಜಾತ್ರೆ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.